ಇವತ್ತು ಪ್ಲೀಟೆಡ್ ಗೌನ್ ವಿತ್ ಕೋಟ್ ಡಿಸೈನನ್ನು ಯಾವ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ಚಿಕ್ಕದಾಗಿ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಫಸ್ಟಿಗೆ ಕೋಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೋಟಲ್ಲಿ ಬ್ಯಾಕ್ ನೆಕ್ ಬಂದು ರೌಂಡ್ ಕೊಟ್ಟಿದ್ದೀನಿ, ಫ್ರಂಟಲ್ಲಿ ಬೋಟ್ ವಿತ್ ಡ್ರಾಪ್ ಥರ ಕೊಟ್ಟಿದ್ದೀನಿ ಡಿಸೈನು. ಹಾಗೆ ಸ್ಲೀವ್ಗೆ ಶೋಲ್ಡರ್ ಹತ್ರ ಚಿಕ್ಕದಾಗಿ ಪ್ಲೀಟ್ಸ್ ಕೊಟ್ಟಿದ್ದೀನಿ. ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ಪಫ್ ಸ್ಲೀವ್ ಆಗಲಿ, ಶೋಲ್ಡರ್ ಹತ್ರ ಚಿಕ್ಕದಾಗಿ ಪ್ಲೀಟ್ಸ್ ಆಗಲಿ ಹಾಕೊಂಡ್ಮೇಲೆ ಅದರದ್ದು ವೈಬೇ ಬೇರೆ ಚೆನ್ನಾಗಿರುತ್ತೆ. ಫ್ರಂಟ್ ನೆಕ್ಗೆ ಬೋಟ್ ವಿತ್ ಡ್ರಾಪ್ಗೆ ಚಿಕ್ಕದಾಗಿ ಲೇಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ನೆಕ್ ಹೈಲೈಟ್ ಆಗಲಿ ಅಂತ. ಕೋಟನ್ನು ಫಿನಿಶ್ ಮಾಡ್ಕೊಂಡಿದ್ಮೇಲೆ ಗೌನನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಗೌನಲ್ಲಿ ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನೆಲ್ಲ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಮೇನ್ ಫ್ಯಾಬ್ರಿಕ್ ಲೈಟ್ ಕಲರ್ ಆಗಿರೋದ್ರಿಂದ ವೇಸ್ಟ್ಗೆ ಬಾರ್ಡರ್ನ ಅಟ್ಯಾಚ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬಾರ್ಡರ್ನ ಅಟ್ಯಾಚ್ ಮಾಡಿಕೊಂಡೆ. ಬಾಡಿ ಪಾರ್ಟ್ ಎಲ್ಲ ರೆಡಿ ಆದಮೇಲೆ ಬಾಟಮ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಬಾಡಿ ಪಾರ್ಟಲ್ಲಿ ವೇಸ್ಟನ್ನು ಯಾವ ಮೆಜರ್ಮೆಂಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ನು, ಈ ಬಾಟಮ್ ಪಾರ್ಟನ್ನು ಅದೇ ಮೆಜರ್ಮೆಂಟ್ಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಪ್ಲೀಟ್ಸ್ ಮಾಡಿ ಐರನ್ ಮಾಡಿದ ಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಬಾಟಮಲ್ಲಿ ಕ್ಯಾನ್ ಬರೋದ್ರಿಂದ ಕ್ಯಾನ್ ಇದು ಎಡ್ಜನ್ನು ಬಾಟಮನ್ನು ಈ ಥರ ಕ್ರಾಸ್ ಪೀಸಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಚುಚ್ಕೊಳ್ಳುತ್ತೆ. ಲೈನಿಂಗಲ್ಲಿ ನಾವು ಮೆಜರ್ ಮಾಡಿ ಇಟ್ಕೋಬೇಕು ಎಷ್ಟಾಗಲ ನಾವು ಕ್ಯಾನನ್ನು ಪ್ಲೀಟ್ಸನ್ನು ರೆಡಿ ಮಾಡ್ಕೋಬೇಕು ಅಂತ. ಇದ್ರ ಪ್ರಕಾರ ನಾವು ಕ್ಯಾನಿಗೆ ಪ್ಲೀಟ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೀಟಾಗಿ ಪ್ರತಿಯೊಂದು ಪ್ಲೀಟ್ಸನ್ನು ಸ್ಟಿಚ್ ಮಾಡಿದ್ಮೇಲೆ ಈ ಥರ ಐರನ್ ಮಾಡ್ಕೋಬೇಕು. ಎಲ್ಲ ಪ್ಲೀಟ್ಸ್ಗೆ ಐರನ್ ಆದಮೇಲೆ ಲೈನಿಂಗಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು, ಯಾವ ಲೆಂತಲ್ಲಿ ಕ್ಯಾನನ್ನು ಸ್ಟಿಚ್ ಮಾಡಬೇಕು ಅಂತ. ಆ ಥರ ಮಾರ್ಕಿಂಗ್ ಮಾಡಿಕೊಂಡು ಕ್ಯಾನನ್ನು ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಆ ಮಾರ್ಕಿಂಗ್ ಮೇಲ್ಗಡೆ ಕ್ಯಾನ್ ಲೈನಿಂಗನ್ನು ಯಾವ ಥರ ಅಟ್ಯಾಚ್ ಮಾಡೋದಂದರೆ ಮೇನ್ ಫ್ಯಾಬ್ರಿಕ್ ಅದಾದಮೇಲೆ ಲೈನಿಂಗು, ಈ ಲೈನಿಂಗ್ ಮತ್ತು ಕ್ಯಾನ್ ಲೈನಿಂಗ್ ಎರಡರ ಮಿಡಲಲ್ಲಿ ಈ ಕ್ಯಾನ್ ಫೇಸಿಂಗಲ್ಲಿ ಇರಬೇಕು, ಒಳಗಡೆ ಇರಬೇಕು. ಮೇಲ್ಭಾಗದಲ್ಲಿದ್ದರೆ ಚುಚ್ಕೊಳ್ಳುತ್ತೆ. ಯಾವಾಗಲೂ ಎರಡು ಲೈನಿಂಗ್ಗಳ ಒಳಭಾಗದಲ್ಲಿರಬೇಕು ಕ್ಯಾನು. ಈ ಥರ ಪ್ಲೇಸ್ಮೆಂಟಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಬಾಟಮ್ ಪಾರ್ಟೆಲ್ಲ ರೆಡಿ ಆದಮೇಲೆ ವೇಸ್ಟ್ಗೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಡ್ರೆಸ್ದು ಫೈನಲ್ ರಿಸಲ್ಟ್ ಈ ಥರ ಇದೆ. ಈ ಡ್ರೆಸ್ ಲೈಟ್ ಕಲರ್ ಆದರೂ ಕೋಟ್ ಕಲರ್ ಕಾಂಬಿನೇಷನಲ್ಲಿ ಹೈಲೈಟ್ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.